ನೆಕ್ಲೆಸು ಏನೋ ಗಿರ್ಮಿಟ್ ಮಾಡೋರೆ. ಆಮೇಲೆ ಹಂಗೆ ಈ ಸೈಡ್ ಬರ್ತೀವಿ, ಮತ್ತೆ ತಿರ್ಗಾ ಅಲ್ಲೇ ರೌಂಡ್ ಹೊಡಿತಾನೆ ಇದೀವಿ ಗಾಯ್ಸ್, ಸುಮ್ಮನೆ ಓತ್ಲ ಹೊಡ್ಕೊಂಡು. ಆಮೇಲೆ ನಾನು ಇವ್ರಿಗೆಲ್ಲ ಬಾಯಳ್ಳಿ ನಮ್ಮ ಫ್ರೆಂಡ್ಸ್ಗೆಲ್ಲ ಆಮೇಲೆ ಹುಡುಗಿರಿಗೆಲ್ಲ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಮ್ಯಾಮ್ ಸಿಗ್ತಾರೆ ನೋಡಿ, ಇವರು ಶ್ರೀವಿದ್ಯಾ ಮ್ಯಾಮ್ ಅಂತ. ಇವ್ರು ತುಂಬ ಫ್ರೆಂಡ್ಲಿ. ಇವ್ರ ಹತ್ರ ಮ್ಯಾಮ್ ನಾನು ಇದನ್ನೆಲ್ಲೂ ನೋಡಿಲ್ಲ, ಸ್ಕೂಲಿಂದ ಬಂದಿದ್ದೀನಿ, ಸ್ಕೂಲಿಂದನೂ ಎಲ್ಲೂ ನೋಡಿಲ್ಲ. ಆಮೇಲೆ ಇವ್ರು ನಮ್ಮ ಚಾನ್ಸಸ್ ಅವರು, ಇವ್ರನ್ನೂ ಅಷ್ಟೇ, ಇವರು ಸೇಮು. ಆಮೇಲೆ ನಾವು ಅಲ್ಲಿಂದ ಹಂಗೆ ಸೀದಾ ಮೂವಿಗೆ ಹೋಗ್ತೀವಿ. ಯಾವ ಮೂವಿ ಅಂದರೆ ದಿ ಗರ್ಲ್ ಫ್ರೆಂಡು, ರಶ್ಮಿಕಾ ಮಂದನ್ ಅವ್ರದ್ದು ಹೀರೋಯಿನ್ ಓರಿಯೆಂಟೆಡ್ ಪಿಕ್ಚರ್. ಇದು ಪಿಕ್ಚರ್ ಚೆನ್ನಾಗೈತೆ, ಆದರೆ ಸ್ವಲ್ಪ ಫಸ್ಟ್ ಹಾಫ್ ಬೋರಿಂಗ್ ಅನಿಸುತ್ತೆ. ಆಮೇಲೆ ಕನ್ನಡದವ್ರಿಗೆಲ್ಲ ಬೋರಿಂಗ್ ಅನಿಸ್ಬೋದು, ಸ್ವಲ್ಪ ಅರ್ಥ ಆಗಲ್ಲ. ಕ್ಲಿಯರ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಆಮೇಲೆ ನಾವು ಅಲ್ಲಿಂದ ಹಂಗೆ ಇಂಟರ್ವಲ್ ಬರುತ್ತೆ, ಇಂಟರ್ವಲ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಸ್ಟೋರಿ ಬಗ್ಗೆ. ಆಮೇಲೆ ಹಂಗೆ ಪಿಕ್ಚರ್ ಮುಗೀತು. ಪಿಕ್ಚರ್ ಮುಗ್ದು ಆಚೆ ಬಂದು ನೋಡಿದ್ರೆ ನಮ್ಮ ಫ್ರೆಂಡ್ದು ಬ್ಯಾಗ್ ಕಳ್ತನ ಮಾಡ್ಬಿಟ್ಟವ್ರು ಯಾರೋ. ಆಮೇಲೆ ಪಿಕ್ಚರ್ ಏನಂತ ಹೇಳ್ತೀನಿ ನೋಡಿ ಹಂಗೆ. ಆಮೇಲೆ ಹಂಗೆ ಬ್ಯಾಗೆಲ್ಲ ಹುಡುಕ್ತಾ ಇದ್ರೆ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ಸೋಕೆ ಹೋದರೆ ಇವ್ರು ಸಿ ಕ್ಯಾಮ್ರಾನೇ ವರ್ಕ್ ಮಾಡಲ್ಲ ಅಂತಾರೆ. ಎಷ್ಟು ಕೇರ್ಲೆಸ್ ನೋಡಿ. ಆಮೇಲೆ ನಾವು ಹಂಗೆ ಈ ಸೈಡ್ ಬರ್ತೀವಿ. ಆಮೇಲೆ ಬ್ಯಾಗ್ ಅಲ್ಲೇ ಇತ್ತು ಗಾಡಿ ಮೇಲೆ, ಯಾರ್ದೋ ಗಾಡಿ ಮೇಲೆ. ಯಾರು ಇಕ್ಕುದು ಅಂತ ಗೊತ್ತಿಲ್ಲ, ನನ್ನ ಪ್ರಕಾರ ನಮ್ಮ ಫ್ರೆಂಡ್ಸೇ ಇರ್ಬೋದು. ಆಮೇಲೆ ನಾವು ಹಂಗೆ ಏನು ಮಾಡೋದಪ್ಪ ಅಂತ ಹಂಗೆ ಹೋಗ್ತಾ ಇದ್ವಿ. ಆಮೇಲೆ ಹೊಟ್ಟೆ ಹಸಿತೈತಂತ ಸಮೋಸ ತಿನ್ಕೊಂಡು ಆಮೇಲೆ ನಾನು ನಮ್ಮ ಅತ್ತೆ ಮನೆಗೆ ಬಂದರೆ ಅಲ್ಲಿ ಮಸಾಲೆ ಪುರಿ ಕೊಡ್ತಾರೆ. ಆಮೇಲೆ ನಾನು ಗ್ಯಾಸ್ ಹಾಕ್ಸ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಲೈಕ್, ಶೇರ್, ಕಮೆಂಟ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲಿಂಕು ಬಯೋಲ್ಲಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.